ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹಿಮೋಗ್ಲೋಬಿನ್, ಈ ನಿಮ್ಮ ಕಂಪ್ಲೀಟ್ ಬ್ಲಡ್ ಕೌಂಟ್ CBC ಮಾಡಿದಾಗ ಹಿಮೋಗ್ಲೋಬಿನ್ ಅಂತ ಏನಿರುತ್ತೆ ಅದರ ನಾರ್ಮಲ್ ರೇಂಜ್ ಎಷ್ಟಿರಬೇಕು, ಅದು ಕಡಿಮೆ ಆದರೆ ಏನಾಗುತ್ತೆ ಆ್ಯಂಡ್ ಅದು ಹೆಚ್ಚಿಗೆ ಆದರೆ ಏನಾಗುತ್ತೆ, ಕಡಿಮೆ ಆಗೋದಕ್ಕೆ ಏನು ಕಾಸಸ್ಸು, ಹೆಚ್ಚಿಗೆ ಆಗೋದಕ್ಕೆ ಏನು ಕಾಸಸ್ಸು, ಆ್ಯಂಡ್ ಆಲ್ಸೋ ಅದರ ನಾರ್ಮಲ್ ರೇಂಜ್ ಎಷ್ಟಿರಬೇಕು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಹಳಷ್ಟು ಸಲ ಪೇಷಂಟ್ಸ್ ತಮ್ಮ ಹಿಮೋಗ್ಲೋಬಿನ್ ಅನ್ನು ಹಾಕಿ ನನಗೆ ಕಳಿಸ್ತಿರ್ತಾರೆ. ಮೇಡಮ್, ನಮ್ಮ ಹಿಮೋಗ್ಲೋಬಿನ್ ಇಷ್ಟಿದೆ, ಇದು ನಾರ್ಮಲ್ಲ, ನಮ್ಮ ಹಿಮೋಗ್ಲೋಬಿನನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ, ನನ್ನ ಹಿಮೋಗ್ಲೋಬಿನ್ನು 17 ಇದೆ, ಇದೇನಾದ್ರು ತುಂಬ ಹೆಚ್ಚಿಗೆ ಆಯಿತಾ, ಈ ರೀತಿ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಹಿಮೋಗ್ಲೋಬಿನಿನ ನಾರ್ಮಲ್ ರೇಂಜ್ ಎಷ್ಟು ಆ್ಯಂಡ್ ಅದು ಕಡಿಮೆ ಯಾಕಾಗತ್ತೆ ಮತ್ತು ಹೆಚ್ಚಿಗೆ ಯಾಕಾಗತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಮ ಡಾಕ್ಟರ್ ನಿಮಗೆ ಈ CBC ಬ್ಲಡ್ ಟೆಸ್ಟ್, ಕಂಪ್ಲೀಟ್ ಬ್ಲಡ್ ಕೌಂಟ್ ಅನ್ನು ಯಾವಾಗ ಹೇಳ್ತಾರೆ ಆವಾಗ ನೀವು ಒಂದು ಪ್ಯಾರಾಮೀಟರ್ ನೋಡ್ತಾ ಇರ್ತೀರಿ, ಅದು ಹಿಮೋಗ್ಲೋಬಿನ್, HB ಅದರ ಶಾರ್ಟ್ ಫಾರ್ಮ್. ಓಕೆ, ಹಿಮೋಗ್ಲೋಬಿನ್ ಅಂದರೆ ಏನು? ಇದು ಒಂದು ಪ್ರೋಟೀನ್. ಎಲ್ಲಿರುತ್ತೆ ಈ ಪ್ರೋಟೀನ್? ನಿಮ್ಮ ಕೆಂಪು ರಕ್ತ ಕಣಗಳ ಒಳಗಡೆ ಇರುತ್ತೆ. ಓಕೆ, ಯಾಕೆ ಬೇಕು ನಮಗೆ ಈ ಹಿಮೋಗ್ಲೋಬಿನ್? ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಂತ ಹೇಳಿದರೆ ಯಾಕೆ ನಾವು ಅಷ್ಟು ಟೆನ್ಷನ್ ಮಾಡ್ಕೊಳ್ಬೇಕು? ಯಾಕಂದರೆ ಈ ಪ್ರೋಟೀನ್ ಏನಿದೆ ನಿಮ್ಮ ಅಂಗಾಂಗಗಳಿಗೆ ಆಮ್ಲಜನಕವನ್ನು ತಲುಪಿಸಲಿಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈಗ ಆಮ್ಲಜನಕ ಸಿಗದೇ ಇತ್ತು ಅಂದಾಗ ನಿಮ್ಮ ಅಂಗಾಂಗಗಳಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಸೊ ನಿಮ್ಮ ಹಾರ್ಟಿಗೆ ಬೇಕು, ಬ್ರೇನಿಗೆ ಬೇಕು, ಕಿಡ್ನಿಗೆ, ಲಿವರಿಗೆ, ಮಾಂಸಖಂಡಗಳಿಗೆ, ಇವೆಲ್ಲದಕ್ಕೂ ಆಕ್ಸಿಜನ್ ಬೇಕು. ಈ ಆಕ್ಸಿಜನ್ನನ್ನು ತಲುಪಿಸ್ಲಿಕ್ಕೆ ಇರುವಂತಹ ಒಂದು ಕಾರು, ಒಂದು ಟ್ರಕ್ಕು ಏನಿರುತ್ತೆ ಈ ಹಿಮೋಗ್ಲೋಬಿನ್. ಸೊ ಈ ಹಿಮೋಗ್ಲೋಬಿನಿನ ನಾರ್ಮಲ್ ರೇಂಜ್ ಏನಿದೆ ವೇರಿ ಆಗ್ತಾ ಇರುತ್ತೆ. ಹೆಂಗಸರಲ್ಲಿ ಬೇರೆ, ಮಕ್ಕಳಲ್ಲಿ ಬೇರೆ, ಪ್ರೆಗ್ನೆಂಟ್ ಲೇಡೀಸಲ್ಲಿ ಬೇರೆ, ವಯಸ್ಕರಲ್ಲಿ ಬೇರೆ, ಚಿಕ್ಕ ಮಕ್ಕಳಲ್ಲಿ ಬೇರೆ. ಸೊ ನೀವು ನನ್ನ ಹಿಮೋಗ್ಲೋಬಿನ್ ಇಷ್ಟಿದೆ ಅಂದಾಗ ನೀವು ಗಂಡಸೋ ಹೆಂಗಸೋ, ವಯಸ್ಸೆಷ್ಟು, ಇವೇನು ತಿಳಿದೆ ನಮಗೆ ನಿಮ್ಮ ಹಿಮೋಗ್ಲೋಬಿನ್ ನಾರ್ಮಲ್ಲು ಅಬ್ನಾರ್ಮಲ್ಲು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಾರ್ಮಲಿ ಹಿಮೋಗ್ಲೋಬಿನ್ ಗಂಡಸರಲ್ಲಿ ಎಷ್ಟಿರಬೇಕು? ಫ್ರಾಮ್ 13 to 17.5 grams per deciliter. 13 to 17.5 grams per deciliter. ಹೆಂಗಸರಲ್ಲಿ ಯಾರು ಪ್ರೆಗ್ನೆಂಟ್ ಇಲ್ಲ ಅಂಥವರಲ್ಲಿ 12 to 15.5 grams per deciliter. ಎಷ್ಟು? 12 to 15.5 grams per deciliter ಇರಬೇಕು ಹೆಂಗಸರಲ್ಲಿ. ಈಗ ಮಕ್ಕಳಲ್ಲೂ ಅದು ವೇರಿ ಆಗ್ತಾ ಇರುತ್ತೆ. ಈಗ ಒಂದು 6 ತಿಂಗಳಿಂದ ಒಂದು 6 ವರ್ಷದ ಮಗು ಏನಿದೆ ಅವರಲ್ಲಿ ನಾವು ಹಿಮೋಗ್ಲೋಬಿನ್ ಅಟ್ಲೀಸ್ಟ್ 11 grams per deciliter ಇರಬೇಕು ಅಂತ ಹೇಳ್ತಾ ಇರ್ತೀವಿ. ಎಷ್ಟು? ಅಟ್ಲೀಸ್ಟ್ 11 grams per deciliter 6 ಮಂತ್ಸಿಂದ 6 ಇಯರ್ಸಿನ ಮಗುವಿಗೆ. ಆ್ಯಂಡ್ 6 ಇಯರ್ಸಿಂದ 14 ವರ್ಷ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು 12 ಗ್ರಾಮ್ per deciliter ಆದರೂ ಇರಬೇಕು. ಓಕೆ, ಒಂದು 6 ವರ್ಷದಿಂದ ಒಂದು 14 ವರ್ಷದ ಮಕ್ಕಳಿಗೆ ಅಟ್ಲೀಸ್ಟ್ 12 ಗ್ರಾಮ್ per deciliter ಇರಬೇಕು. ಆ್ಯಂಡ್ ಸಪೋಸ್ ಒಂದು ಮಹಿಳೆ ಪ್ರೆಗ್ನೆಂಟ್ ಇದ್ದಾಳೆ, ಅವಳ ಹಿಮೋಗ್ಲೋಬಿನ್ ಒಂದು ಮಿನಿಮಮ್ 11 ಗ್ರಾಮ್ per deciliter ಆದರೂ ಇರಬೇಕು. ಸೊ ಇದು ನಾರ್ಮಲ್ ರೇಂಜ್. ಓಕೆ, ಸೊ ನನ್ನ ಹಿಮೋಗ್ಲೋಬಿನ್ ಇಷ್ಟಿದೆ, ನನ್ನ ಹಿಮೋಗ್ಲೋಬಿನ್ ಅಷ್ಟಿದೆ ಅಂತ ಯಾರು ಕಳಿಸ್ತಾ ಇರ್ತಾರೆ, ಇದು ನಾನು ಹೇಳಿದೆ ಗಂಡಸರಲ್ಲಿ ಎಷ್ಟಿರಬೇಕು, ಹೆಂಗಸರಲ್ಲಿ ಎಷ್ಟಿರಬೇಕು, ಮಕ್ಕಳಲ್ಲಿ ಎಷ್ಟಿರಬೇಕು ಮತ್ತು ಪ್ರೆಗ್ನೆಂಟ್ ಲೇಡೀಸಲ್ಲಿ ಎಷ್ಟಿರಬೇಕು. ಸೊ ಈಗ ಈ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಏನಾಗುತ್ತೆ? ಹಿಮೋಗ್ಲೋಬಿನ್ ಕಡಿಮೆ ಆದಾಗ ನಾವು ಅದಕ್ಕೆ ಹೇಳ್ತೀವಿ ಅನೀಮಿಯಾ ಅಥವಾ ರಕ್ತಹೀನತೆ. ಓಕೆ, ಈ ವಿಶ್ವಸಂಸ್ಥೆ ರಕ್ತಹೀನತೆಯನ್ನು ಡಿಫೈನ್ ಮಾಡುತ್ತೆ. ಹೇಗೆ? ಈಗ ಸಪೋಸ್ ಗಂಡಸರಲ್ಲಿ ಹಿಮೋಗ್ಲೋಬಿನ್ 13 ಗ್ರಾಮ್ಗಿಂತ ಕಡಿಮೆ ಆಯಿತು ಅಂದರೆ ಅವರಲ್ಲಿ ರಕ್ತಹೀನತೆ ಇದೆ ಅಂತ ಅರ್ಥ. ಹೆಂಗಸರಲ್ಲಿ ಆ್ಯಂಡ್ ಅವಳು ಪ್ರೆಗ್ನೆಂಟ್ ಇರದೇ ಇದ್ದಂಥ ಹೆಂಗಸಲ್ಲಿ 12 ಗ್ರಾಮ್ಗಿಂತ ಕಡಿಮೆ ಇತ್ತು ಅಂದಾಗ ಅದು ರಕ್ತಹೀನತೆ ಅಂತ ಅರ್ಥ. ಸಪೋಸ್ ಆ ಮಹಿಳೆ ಪ್ರೆಗ್ನೆಂಟ್ ಇದ್ಲು ಆ್ಯಂಡ್ ಅವಳ ಹಿಮೋಗ್ಲೋಬಿನ್ 11ಕ್ಕಿಂತ ಕಡಿಮೆ ಇದೆ ಅಂದಾಗ ಅದು ರಕ್ತಹೀನತೆ. ಈಗ
ಒಂದು ಮಗು 6 ಮಂತ್ಸಿಂದ 6 ಇಯರ್ಸ್ ಇದೆ ಆ್ಯಂಡ್ ಆ ಮಗುವಿನ ಹಿಮೋಗ್ಲೋಬಿನ್ 11ಕ್ಕಿಂತ ಕಡಿಮೆ ಇತ್ತು ಅಂದಾಗ ಅದು ರಕ್ತಹೀನತೆ. ಆ್ಯಂಡ್ ಈ 6 ಇಯರ್ಸ್ಗಿಂತ ಹೆಚ್ಚಿಗೆ ಇರುವಂಥ ಮಕ್ಕಳು ಅರೌಂಡ್ 6 to 14 ಇಯರ್ಸ್ ಮಕ್ಕಳಲ್ಲಿ ಅವರ ಹಿಮೋಗ್ಲೋಬಿನ್ 12ಕ್ಕಿಂತ ಕಡಿಮೆ ಬಂತು ಅಂದಾಗ ಅದನ್ನು ರಕ್ತಹೀನತೆ ಅಂತ ನಾವು ಹೇಳ್ತಾ ಇರ್ತೇವೆ. ಓಕೆ, ಈಗ ರಕ್ತಹೀನತೆಗೆ ಸುಮಾರಷ್ಟು ಕಾರಣಗಳಿರುತ್ತೆ. ಯಾಕೆ ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ? ನಮ್ಮ ದೇಶದಲ್ಲಿ ಮೋಸ್ಟ್ ಕಾಮನ್ ಕಾಸ್ ರಕ್ತಹೀನತೆಗೆ ಅಂದರೆ ಕಬ್ಬಿಣಾಂಶ ಕಡಿಮೆ ಆಗುವಂತಹ ರಕ್ತಹೀನತೆ, ಅಯರ್ನ್ ಡೆಫಿಷಿಯನ್ಸಿ ಅನೀಮಿಯಾ. ಸೊ ಪೇಷಂಟಿಗೆ ಬ್ಲೀಡಿಂಗ್ ಆಗ್ತಾ ಇದೆ, ಪೈಲ್ಸ್ ಆಗಿದೆ, ಫಿಸ್ಟುಲಾ ಆಗಿದೆ, ಅಲ್ಸರ್ ಇದೆ ಪೇಷಂಟಿಗೆ ಪೀರಿಯಡ್ ಟೈಮಲ್ಲಿ 7-8 ದಿನ ಅವಳು ಬ್ಲೀಡ್ ಆಗ್ತಾ ಇದ್ದಾಳೆ. ಪೇಷಂಟಿನ ಆಹಾರ ಚೆನ್ನಾಗೇ ಇಲ್ಲ, ಅವರಿಗೆ ತಮ್ಮ ಆಹಾರದಲ್ಲಿ ಕಬ್ಬಿಣಾಂಶ ಇರುವಂತಹ ಆಹಾರಗಳನ್ನು ಅವ್ರು ತೆಗೆದುಕೊಳ್ಳೋಕ್ಕಾಗ್ತಾನೇ ಇಲ್ಲ. ಅವರಿಗೆ ಕರುಳಿನಲ್ಲಿ ಏನೋ ಒಂದು ಉರಿಯೂತ ಆಗಿ ಹೋಗ್ಬಿಟ್ಟಿದೆ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು, ಇದರಿಂದ ಅವರಿಗೆ ಸರಿಯಾಗಿ ಅಬ್ಸಾರ್ಪ್ಷನ್ನೇ ಆಗ್ತಾ ಇಲ್ಲ. ಮಹಿಳೆ ಪ್ರೆಗ್ನೆಂಟ್ ಇದ್ದಾಳೆ, ಬಾಡಿಗೆ ಡಿಮ್ಯಾಂಡ್ ಹೆಚ್ಚಿಗೆ ಆಗುತ್ತೆ ಈ ಕಬ್ಬಿಣಾಂಶದ್ದು, ಬಟ್ ಕಬ್ಬಿಣಾಂಶನ ನಾವು ಕೊಡ್ತಾನೇ ಇಲ್ಲ. ಆವಾಗ ರಕ್ತಹೀನತೆ ಬರುತ್ತೆ. ಬೆಳೆಯುವ ಮಕ್ಕಳು ಅವರು ಯಾವಾಗ ಬೆಳೀತಿರ್ತಾರೆ ಬಾಡಿಗೆ ಕಬ್ಬಿಣಾಂಶ ಹೆಚ್ಚಿಗೆ ಅವಶ್ಯಕತೆ ಇರುತ್ತೆ, ಬಟ್ ಆ ರೀತಿ ಆಹಾರ ತೆಗೆದುಕೊಳ್ಳೋದಿಲ್ಲ, ಆವಾಗ ಕಬ್ಬಿಣಾಂಶದ ಕೊರತೆ ಉಂಟಾಗತ್ತೆ. ಸೊ ಇವೆಲ್ಲ ಕಾರಣದಿಂದ ನಿಮಗೆ ಈ ಥರದ ರಕ್ತಹೀನತೆ ಆಗ್ತಾ ಇರ್ಬೋದು. ಸೊ ಒನ್ ಆಫ್ ದ ರೀಸನ್ ರಕ್ತಹೀನತೆಗೆ ಅಯರ್ನ್ ಡೆಫಿಷಿಯನ್ಸಿ, ಕಬ್ಬಿಣಾಂಶ ಕಡಿಮೆ ಆದಾಗ ನಿಮ್ಮ ಬಾಡಿಯಲ್ಲಿ, ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಬರ್ಬೋದು. ಎರಡನೇದು, ನಿಮ್ಮ ದೇಹದಲ್ಲಿ ನಿಮಗೆ B12 ಕಡಿಮೆ ಆಯಿತು ಅಥವಾ ನಿಮಗೆ ಫೋಲಿಕ್ ಆ್ಯಸಿಡ್ ಕಡಿಮೆ ಆಯಿತು, ಆವಾಗಲೂ ಸಹ ನಿಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬೋದು. ಈಗ B12, ಫೋಲಿಕ್ ಆ್ಯಸಿಡು ಇವು ಸಹ ಒಂದು ಇಂಪಾರ್ಟೆಂಟ್ ವೈಟಮಿನ್ಸು. ನೀವು ಪ್ಯೂರ್ ವೆಜಿಟೇರಿಯನ್ಸ್ ಇದ್ದೀರಾ ಅಥವಾ ನೀವು ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀರಾ, ನಿಮಗೆ ಕರುಳಿನಲ್ಲಿ ಏನೋ ಒಂದು ಇನ್ಫೆಕ್ಷನ್ ಇದೆ ಅಥವಾ ಕರುಳಿನ ಉರಿಯೂತದ ರೋಗವಿದೆ, ಇವೆಲ್ಲ ಕಾರಣದಿಂದ ನಿಮಗೆ ಈ ರೀತಿ B12, ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಆಗ್ಬೋದು ಆ್ಯಂಡ್ ನಿಮಗೆ ರಕ್ತ ಕಡಿಮೆ ಆಗ್ಬೋದು. ಮೂರನೇ ರೀಸನ್ ಅಂತ ಹೇಳಿದರೆ ನಿಮ್ಮ ರಕ್ತ ಕಣಗಳು ಬಹಳ ಫ್ರೆಜೈಲ್ ಆಗಿಬಿಟ್ಟಿದ್ದಾವೆ, ಅವು ಒಡ್ಕೊಳ್ತಾ ಇರ್ಬೋದು. ಹೀಮೋಲೈಸಿಸ್ ಅಂದರೆ ಈ ಕೆಂಪು ರಕ್ತ ಕಣಗಳು ಒಡ್ಕೊಳ್ತಾ ಇದ್ದಾವೆ. ಯಾಕೆ ಒಡಿತಾ ಇದ್ದಾವೆ? ಏನೋ ಒಂದು ಇನ್ಫೆಕ್ಷನ್ ಆಯಿತು, ಮಲೇರಿಯಾ ಆಯಿತು, ಡೆಂಗು ಆಯಿತು, ರಕ್ತ ಕಣಗಳು ಬರ್ಸ್ಟ್ ಆಗಿಬಿಡ್ಬೋದು, ಹೀಮೋಲೈಸಿಸ್ ಆಗ್ಬೋದು, ಹೀಮೋಲೈಟಿಕ್ ಅನಿಮಿಯಾ ಅಂತೀವಿ. ನಿಮ್ಮ ಬಾಡಿ ಈ ಕೆಂಪು ರಕ್ತಗಳನ್ನು ಯಾವುದು ಬೇರೆ ಒಂದು ರಕ್ತ ಕಣಗಳು ಅಥವಾ ತನ್ನಲ್ವೇ ಅಲ್ಲ ಅಂತ ಹೇಳ್ಕೊಂಡು ಅದರ ಅಗೇನ್ಸ್ಟ್ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಮಾಡ್ಬೋದು. ಆವಾಗ ಆಟೋ ಇಮ್ಯೂನ್ ಹೀಮೋಲೈಟಿಕ್ ಅನೀಮಿಯಾ, ಕೆಲವೊಂದು ಔಷಧಿಗಳಿಂದ ಈ ರಕ್ತ ಕಣಗಳು ರಪ್ಚರ್ ಆಗಿಬಿಡ್ಬೋದು, ಒಡೆದು ಹೋಗ್ಬಿಡ್ಬೋದು. ಆವಾಗ ನಿಮ್ಮ ರಕ್ತ ಕಣಗಳು ಒಡೆದಾಗ ನಿಮಗೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಸೊ ಹೀಮೋಲೈಸಿಸ್ಸಿಂದ ನಿಮಗೆ ರಕ್ತಹೀನತೆ ಆಗ್ಬೋದು ಆ್ಯಂಡ್ ನಿಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬೋದು. ದೀರ್ಘಕಾಲದ ಕೆಲವೊಂದು ರೋಗಗಳಿದ್ದಾವೆ, ಲೈಕ್ ನಿಮಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದೆ, ನಿಮ್ಮ ಕಿಡ್ನಿ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಅಂಥ ಪೇಷಂಟ್ಸಲ್ಲಿ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ ಯಾವುದು ಈ ರಕ್ತ ಕಣಗಳನ್ನು ಮಾಡೋಕ್ಕೆ ಬೇಕಾಗತ್ತೆ ಅವೇ ಇರೋದಿಲ್ಲ, ಎರಿಥ್ರೋಪಾಯಟಿನ್. ಅಂಥ ಪೇಷಂಟ್ಸಲ್ಲಿ ನೀವು ನೋಡ್ಬೋದು ಅವರಿಗೆ ಈ ರಕ್ತ ಯಾವತ್ತೂ ಕಡಿಮೆ ಇರುತ್ತೆ. ಪೇಷಂಟ್ಸಿಗೆ ರುಮೆಟಾಯ್ಡ್ ಆರ್ಥ್ರೈಟಿಸ್ ಇದೆ, ಅಂಥ ಪೇಷಂಟ್ಸಲ್ಲಿ ಹಿಮೋಗ್ಲೋಬಿನ್ ಯಾವತ್ತೂ ಕಡಿಮೆ ಬರ್ತಾ ಇರುತ್ತೆ. ಪೇಷಂಟಿಗೆ ಕೆಲವೊಂದು ಕ್ಯಾನ್ಸರ್ಸ್ ಇರ್ತವೆ, ಅಂಥ ಪೇಷಂಟ್ಸಲ್ಲಿ ಕರುಳಿನ ಉರಿಯೂತದ ರೋಗ, ಕ್ರಾನ್ಸ್ ಡಿಸೀಸ್ ಎಕ್ಸೆಟ್ರಾ, ಈ ಥರದ ದೀರ್ಘಕಾಲದ ರೋಗಗಳಲ್ಲಿ ನಿಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ರಕ್ತಹೀನತೆ ಏನಿರುತ್ತೆ ಅದು ಯಾವತ್ತೂ ನಿಮಗಿರುತ್ತೆ. ನೀವು ಎಷ್ಟೇ ಸಪ್ಲಿಮೆಂಟ್ಸನ್ನು ತೊಗೊಂಡ್ರೂ ಅದು ನಾರ್ಮಲ್ ರೇಂಜಿಗೆ ಯೂಶ್ವಲಿ ಬರ್ತಾ ಇರೋದಿಲ್ಲ. ಸೊ ಇವೆಲ್ಲ ಕೆಲವೊಂದು ಕಾರಣಗಳಿರಬಹುದು. ಕೆಲವೊಂದು ಪೇಷಂಟ್ಸು ಲಾಂಗ್ ಟರ್ಮ್ ಅವರು ಸ್ಟಿರಾಯ್ಡ್ಸ್ ಮೇಲೆ ಇರ್ತಾರೆ, ಈ ನೋವಿನ ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ಅಂಥವರಲ್ಲಿ ನಾವು ಈ ರಕ್ತಹೀನತೆ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗೋದನ್ನು ನೋಡ್ತಾ ಇರ್ಬೋದು. ಕೆಲವೊಂದು ಇನ್ಫೆಕ್ಷನ್ಸಲ್ಲಿ ಈ ದೀರ್ಘಕಾಲದ ಇನ್ಫೆಕ್ಷನ್ ಇರ್ಬೋದು, ಲೈಕ್ TB ಇರ್ಬೋದು ಅಥವಾ HIV, ಏಡ್ಸ್, ಇಂಥ ಪೇಷಂಟ್ಸಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಬರ್ಬೋದು. ಸೊ ಇವೆಲ್ಲ ಕಾರಣದಿಂದ ನಿಮ್ಮ ಹಿಮೋಗ್ಲೋಬಿನ್ ಕಡಿಮೆ ಬರ್ತಾ ಇರ್ಬೋದು. ಯಾಕೆ ಅನ್ನೋದನ್ನು ಎಕ್ಸಾಕ್ಟ್ಲಿ ಪತ್ತೆ
ಹಚ್ಚೋದು ಯಾವಾಗ ನಾವು ಅದಕ್ಕೆ ರಿಲೇಟೆಡ್ ಕೆಲವೊಂದು ಎಕ್ಸ್ಟ್ರಾ ಟೆಸ್ಟ್ಗಳನ್ನು ಮಾಡ್ತೇವೆ. ಒಂದು ಕಂಪ್ಲೀಟ್ ಬ್ಲಡ್ ಕೌಂಟನ್ನು ಮಾಡಿದಾಗ ನಮ್ಗೆ ಏನು ಗೊತ್ತಾಗತ್ತೆ, ಹೌದು ಈ ಪೇಷಂಟಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ರಕ್ತಹೀನತೆ ಇದೆ. ಯಾಕಾಗಿದೆ ಅದನ್ನು ನಿಮ್ಮ ಡಾಕ್ಟರ್ ಪತ್ತೆ ಹಚ್ತಾರೆ. ಹೇಗೆ ಕಬ್ಬಿಣಾಂಶದ ಸ್ಟಡಿ ಮಾಡ್ಬೋದು, B12 ನೋಡ್ಬೋದು, ಫೋಲಿಕ್ ಆ್ಯಸಿಡ್ ಲೆವೆಲನ್ನು ನೋಡ್ಬೋದು, ಕೆಲವೊಂದು ಆಟೋ ಇಮ್ಯೂನ್ ಡಿಸೀಸನ್ನು ನೋಡ್ಬೋದು, ನಿಮ್ಮ ಕಿಡ್ನಿ ಫಂಕ್ಷನ್ನು, ಲಿವರ್ ಫಂಕ್ಷನ್ನು, ಥೈರಾಯ್ಡು, ಇವೆಲ್ಲವನ್ನ ನೋಡಿ ನಾವು ಪತ್ತೆ ಹಚ್ತೇವೆ ಏನು ಕಾರಣ ಇರ್ಬೋದು ಈ ರಕ್ತಹೀನತೆಗೆ ಅಂತ. ಓಕೆ, ಸೊ ಇದು ರಕ್ತಹೀನತೆ. ಈಗ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬಂತು. ಸೊ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬಂತು ಅಂದ್ರೆ ಒಳ್ಳೆಯದಾ? ಅಲ್ಲ. ಯಾವುದೇ ಒಂದು ರೇಂಜಲ್ಲಿ ಇದ್ದಾಗ ಮಾತ್ರ ಅದು ನಾರ್ಮಲ್. ರೇಂಜ್ಗಿಂತ ಕಡಿಮೆ ಇದ್ದಾಗಲೂ ಪ್ರಾಬ್ಲಮ್, ರೇಂಜ್ಗಿಂತ ಹೆಚ್ಚಿಗೆ ಇದ್ದಾಗಲೂ ಪ್ರಾಬ್ಲಮ್. ಸೊ ಈಗ ಸಪೋಸ್ ನಿಮ್ಮ ಹಿಮೋಗ್ಲೋಬಿನ್ ರೇಂಜ್ಗಿಂತ ಹೆಚ್ಚಿಗೆ ಇದೆ ಅಂದರೆ, ಈಗ ಗಂಡಸರಲ್ಲಿ ಹಿಮೋಗ್ಲೋಬಿನ್ 17.5ಕ್ಕಿಂತ ಹೆಚ್ಚಿಗೆ ಬಂತು, ಹೆಂಗಸರಲ್ಲಿ ಹಿಮೋಗ್ಲೋಬಿನ್ 15.5ಕ್ಕಿಂತ ಹೆಚ್ಚಿಗೆ ಬಂತು. ಆವಾಗ ಏನಾಗುತ್ತೆ, ಈಗ ಒಂದು ಟ್ರಾಫಿಕ್ ಜಾಮ್ ಥರ ಆಗ್ಬಿಡುತ್ತೆ. ಬಹಳ ಹಿಮೋಗ್ಲೋಬಿನ್ ಆದಮೇಲೆ ಬಹಳ ಗಾಡಿಗಳು ಹೈವೇಯಲ್ಲಿ ಆದಮೇಲೆ ಅವು ಫುಲ್ ಬ್ಲಾಕ್ ಮಾಡಿಬಿಡ್ತವೆ. ಸೊ ಈ ರೀತಿ ಪೇಷಂಟ್ಸಿಗೆ ಬ್ಲಾಕೇಜ್ ಆಗುವ ಸಾಧ್ಯತೆ ಇರುತ್ತೆ. ಆ್ಯಂಡ್ ಇವು ಸಹ ಪೇಷಂಟಿಗೆ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡ್ಬೋದು. ಸೊ ಈ ಕಂಡೀಷನ್ ಎಲ್ಲಿ ನಮಗೆ ಹಿಮೋಗ್ಲೋಬಿನ್ ಹೈ ಇರುತ್ತೆ ಅದು ಸಹ ಡೇಂಜರಸ್ ಇರುತ್ತೆ. ಓಕೆ, ಸೊ ಯಾವ್ಯಾವ ಕಂಡೀಷನ್ಸಲ್ಲಿ ಹಿಮೋಗ್ಲೋಬಿನ್ ಹೈ ಇರ್ಬೋದು? ಸಪೋಸ್ ನೀವು ಡಿಹೈಡ್ರೇಟ್ ಆಗಿದ್ದೀರಾ ಅಂದರೆ ನೀವು ಕಡಿಮೆ ನೀರು ಕುಡಿತಾ ಇದ್ದೀರಾ, ಅಥವಾ ನಿಮಗೆ ಲೂಸ್ ಮೋಷನ್ನು, ವಾಂತಿ ಇದೆಲ್ಲ ಆಗಿದೆ ಆ್ಯಂಡ್ ನಿಮ್ಮ ನೀರು ನೀವು ಕಡಿಮೆ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅದರಿಂದ ನಿಮ್ಮ ಪ್ಲಾಸ್ಮಾ ವಾಲ್ಯೂಮ್ ಕಡಿಮೆ ಆಗುತ್ತೆ ಆ್ಯಂಡ್ ಈ RBC ಕಾನ್ಸಂಟ್ರೇಷನ್ ಹೆಚ್ಚಿಗೆ ಅನಿಸುತ್ತೆ ಆ್ಯಂಡ್ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ಸೊ ಮೋಸ್ಟ್ ಕಾಮನ್ ರೀಸನ್ ಅಂತ ಹೇಳಿದರೆ ಈ ರೀತಿ ಡಿಹೈಡ್ರೇಷನ್ ಆಗೋದು. ಎರಡನೇದು, ನೀವು ಸ್ಮೋಕ್ ಮಾಡ್ತಾ ಇರ್ತೀರಾ. ಸ್ಮೋಕರ್ಸಲ್ಲಿ ನಿಮಗೆ ಗೊತ್ತು ಯಾವತ್ತೂ ಅವ್ರ ಬಾಡಿಯಲ್ಲಿ ಏನಾಗುತ್ತೆ, ಈ ಸ್ಮೋಕಿಂಗಿಂದ ಆಮ್ಲಜನಕದ ಕೊರತೆ ಇರುತ್ತೆ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಇರುತ್ತೆ. ಯಾವಾಗ ಆಮ್ಲಜನಕದ ಕೊರತೆ ಇರುತ್ತೆ ನಮ್ಮ ಬಾಡಿ ಟ್ರೈ ಮಾಡುತ್ತೆ ಹೆಚ್ಚಿಗೆ ಆಮ್ಲಜನಕವನ್ನು ಹಿಡಿದಿಟ್ಕೊಳ್ಳೋಕ್ಕೆ. ಸೊ ಅವರ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಸೊ ಸ್ಮೋಕರ್ಸಲ್ಲಿ ನಾವು ಇದನ್ನು ನೋಡ್ತಾ ಇರ್ತೇವೆ. ಈ ಹೈ ಆಲ್ಟಿಟ್ಯೂಡ್ ಎತ್ತರದ ಪ್ರದೇಶದಲ್ಲಿ ಇರುವಂಥವರು, ಅವರಲ್ಲಿ ಹಿಮೋಗ್ಲೋಬಿನ್ ಯೂಶ್ವಲಿ ಹೆಚ್ಚಿಗೆ ಬರ್ತಾ ಇರುತ್ತೆ. ಕೆಲವೊಂದು ಕ್ಯಾನ್ಸರ್ಸಲ್ಲಿ ಸಹ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು, ಲೈಕ್ ಪಾಲಿಸೈಥಿಮಿಯಾ, ವೆರಾ ಎಕ್ಸೆಟ್ರಾ. ಅಂಥ ಕಂಡೀಷನ್ಸಲ್ಲಿ ನಿಮ್ಮ ಮೂಳೆ ಮಜ್ಜೆ ಹೆಚ್ಚಿಗೆ ಈ ರೀತಿ ಹಿಮೋಗ್ಲೋಬಿನನ್ನು ಪ್ರೊಡಕ್ಷನ್ ಮಾಡ್ತಾ ಇರಬಹುದು. COPD, ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್, ನಿಮ್ಗೆ ಅಸ್ತಮಾ ಅಥವಾ ನಿಮಗೆ ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ ದೀರ್ಘಕಾಲದಿಂದ, ಸೊ ನಿಮಗೆ ಬ್ರಾಂಕೆಕ್ಟೇಸಿಸು, ಬ್ರಾಂಕೈಟಿಸು, ಈ ರೀತಿ ನಿಮಗೆ ಈ COPD ಅಥವಾ ಈ ದೀರ್ಘಕಾಲದಿಂದ ಈ ಪುಪ್ಪುಸದ ರೋಗಗಳಿದ್ದಾಗ ಆವಾಗಲೂ ಸಹ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ಯಾಕಂದರೆ ಆವಾಗಲೂ ಸಹ ಸರಿಯಾಗಿ ಆಮ್ಲಜನಕ ಸಿಗ್ತಾ ಇರೋದಿಲ್ಲ, ಲಂಗಿಗೆ ನಿಮ್ಮ ಪುಪ್ಪುಸಕ್ಕೆ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇರೋದಿಲ್ಲ. ಈವನ್ ಆ ಕಂಡೀಷನ್ಸಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಕಿಡ್ನಿಯ ಕೆಲವೊಂದು ಟ್ಯೂಮರ್ಸಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಕೆಲವೊಂದು ಔಷಧಿಗಳಿಂದ ನಿಮ್ಮ ಹಿಮೋಗ್ಲೋಬಿನ್ ಎಫೆಕ್ಟ್ ಆಗ್ಬೋದು ಆ್ಯಂಡ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಕೆಲವೊಂದು ಕೀಮೋಥೆರಪಿ, ಸೈಟೋಟಾಕ್ಸಿಕ್ ಡ್ರಗ್ಸ್ ಎಕ್ಸೆಟ್ರಾದಿಂದ. ಸೊ ಇವು ಕೆಲವೊಂದು ರೀಸನ್ಸ್ ಯಾವಾಗ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ಸೊ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬಂದಾಗಲೂ ಸಹ ನಿಮಗೆ ಹೆಚ್ಚಿಗೆ ಆಕ್ಸಿಜನ್ ಸಿಗ್ತಾ ಇರೋದಿಲ್ಲ, ಆಕ್ಸಿಜನ್ ಸಿಗೋಕ್ಕೆ ಕಷ್ಟ ಆಗ್ತಿರುತ್ತೆ. ಯಾಕಂದರೆ ಬಹಳಷ್ಟು RBCಸು, ಬಹಳಷ್ಟು ಕೆಂಪು ರಕ್ತ ಕಣಗಳು ಅಲ್ಲಿ ಸೇರ್ಕೊಂಡು ಬಿಡ್ತವೆ ಆ್ಯಂಡ್ ಹೀಗಾದಾಗ ಏನಾಗುತ್ತೆ, ಪೇಷಂಟಿಗೆ ಕೆಲವೊಮ್ಮೆ ಸ್ಟ್ರೋಕ್ ಆಗೋದು, ಪ್ಯಾರಾಲಿಸಿಸ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಈ ರೀತಿ ಸಾಧ್ಯತೆ ಹೆಚ್ಚಿಗೆ ಆಗುತ್ತೆ. ಯಾಕಂದರೆ ಟ್ರಾಫಿಕ್ ಜಾಮ್ ಆಗಿ ಅವು ರಕ್ತವನ್ನು ಹರಿಲಿಕ್ಕೆ ಕೊಡ್ತಾ ಇರೋದಿಲ್ಲ. ಪೇಷಂಟಿಗೆ ತಲೆ ತಿರುಗ್ದಂಗೆ ಆಗೋದು, ಅಥವಾ ಪೇಷಂಟಿಗೆ ಮೈಯೆಲ್ಲ ತುರ್ಕೆ ಬರೋದು, ಪೇಷಂಟಿನ ಸ್ಕಿನ್ ತುಂಬ ರೆಡ್ಡಿಶ್ ಆಗಿಬಿಡೋದು, ಹೊಟ್ಟೆ ನೋವು ಬರೋದು ಕೆಲವೊಂದು ಸಲ ಪೇಷಂಟ್ಸಲ್ಲಿ, ಇವೆಲ್ಲ ಲಕ್ಷಣಗಳು ಬರ್ತಾ ಇರ್ಬೋದು. ಸೊ ಹಿಮೋಗ್ಲೋಬಿನ್ ಏನಿದೆ ಅದು ಒಂದು ರೇಂಜಲ್ಲಿ ಇರಬೇಕು ಆ್ಯಂಡ್ ಈ ರೇಂಜ್ ವೇರಿ ಆಗ್ತಾ ಇರುತ್ತೆ, ಎಲ್ಲರಲ್ಲೂ ಸೇಮ್ ಇರೋದಿಲ್ಲ. ಚಿಕ್ಕ ಮಕ್ಕಳಲ್ಲಿ ಬೇರೆ ಇರುತ್ತೆ, ಟೀನೇಜರ್ಸಲ್ಲಿ ಬೇರೆ ಇರುತ್ತೆ, ಗಂಡಸರಲ್ಲಿ ಬೇರೆ, ಹೆಂಗಸರಲ್ಲಿ ಬೇರೆ ಆ್ಯಂಡ್ ಆಲ್ಸೋ ಪ್ರೆಗ್ನೆಂಟ್ ಲೇಡೀಸಲ್ಲಿ ಬೇರೆ ಇರುತ್ತೆ. ಸೊ ಅದು ರೇಂಜ್, ನಾರ್ಮಲ್ ರೇಂಜ್, ನಿಮ್ಮ ರಿಪೋರ್ಟಲ್ಲಿ ನಾರ್ಮಲ್ ರೇಂಜ್ ಕೊಟ್ಟಿರ್ತಾರೆ ಎಷ್ಟಿರಬೇಕು ಅಂತ. ಆ ರೇಂಜ್ಗಿಂತ ಕಡಿಮೆ ಇದ್ದಾಗಲೂ ಪ್ರಾಬ್ಲಮ್ಮು ಆ್ಯಂಡ್ ಆ ರೇಂಜ್ಗಿಂತ ಹೆಚ್ಚಿಗೆ ಇದ್ದಾಗಲೂ ಪ್ರಾಬ್ಲಮ್ಮು. ಆ್ಯಂಡ್ ಇನ್ನೊಂದು, ಜಸ್ಟ್ ಒಂದು ಹಿಮೋಗ್ಲೋಬಿನಿಂದ ಮಾತ್ರ ನಾವು ನಿಮಗೆ ಡಯಾಗ್ನೋಸಿಸನ್ನು ಮಾಡ್ತಾ ಇರೋದಿಲ್ಲ. ನಿಮ್ದೆಲ್ಲ ಪ್ಯಾರಾಮೀಟರ್ಸ್ ನೋಡ್ತೀವಿ, ನಿಮ್ಗೆ ಏನೇನು ಲಕ್ಷಣ ಇದೆ ನೋಡ್ತೀವಿ, ಅದರ ಮೇಲೆ ನಾವು ನಿಮಗೆ ಡಯಾಗ್ನೋಸಿಸನ್ನು
ಮಾಡ್ತಾ ಇರ್ತೀವಿ. ಇದು ಜಸ್ಟ್ ಒಂದು ಜನರಲ್ ಐಡಿಯಾ. ಹಿಮೋಗ್ಲೋಬಿನ್ ಅಂದರೆ ಏನು, ನಾರ್ಮಲ್ ರೇಂಜ್ ಎಷ್ಟಿರಬೇಕು, ಕಡಿಮೆ ಆದರೆ ಅದಕ್ಕೆ ಏನು ಅಂತೀವಿ, ರಕ್ತಹೀನತೆ, ಮತ್ತು ಅದಕ್ಕೆ ಕಾರಣಗಳೇನು, ಹೆಚ್ಚಿಗೆ ಆಯಿತು ಅಂತ ಹೇಳಿದರೆ ಅದಕ್ಕೆ ಏನು ಕಾರಣ, ಏನು ಲಕ್ಷಣಗಳಿರ್ಬೋದು, ಅದರ ಬಗ್ಗೆ ಈ ವಿಡಿಯೋ. Thank you so much for watching the video. Please like, share and subscribe the channel. Thank you.